ಈಗ ನೀವೇನು ಹೇಳಿದ್ರಿ, ನಾನು ವೀಕ್ಲಿ ಒನ್ಸ್ ಏನೋ ಲೈಟಾಗಿ ತಗೊಂತೀನಿ ಡಾಕ್ಟ್ರೇ ಅಂತ ಹೇಳಿದ್ರಿ ನೀವು. ಎಲ್ಲ ಟ್ರೈಸ್ ಅಲ್ಲ ಅದೇನೆ, ಈಗ ಈಗ ಅದು ಯಾಕದು ಬೇಕೇ ಬೇಕಾ ಅಂತ ನನ್ನ ಪ್ರಶ್ನೆ. ನಾನು ಸುಮ್ಮನೆ ಅಥವಾ ನಡೆಯುತ್ತಾ ಸರ್ ನಡೆಯುತ್ತಾ ವಾರಕ್ಕೊಂದ್ಸಲ ತಗೊಂಡ್ರೆ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ ಸರ್, ಸುಮ್ಮನೆ ಹಿಂಗೆ ಎಂಟರ್ಟೈನ್ಮೆಂಟ್ ಅಂತ ಹೋಗ್ತೀವಿ ಮಾತಾಡ್ಕೊಂಡು. ಅದರಲ್ಲೇ ಯಾಕೆ ಎಂಟರ್ಟೈನ್ಮೆಂಟ್ ಹುಡುಕ್ತೀರಿ, ಬೇರೆದ್ರಲ್ಲಿ ಹುಡುಕಿ. ನಾನು ಸುಮ್ಮನೆ ಇದ್ರು ಫ್ರೆಂಡ್ಸ್ಗಳು, ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಅದೊಂದು ಸೋಷಿಯಲ್ ಬಂದ್ಬಿಟ್ಟಿದೆ. ಸೋಷಿಯಲ್ ಡ್ರಿಂಕಿಂಗ್ ನಡೆಯುತ್ತೆ, ವಾರಕ್ಕೊಂದ್ಸಲ ತಗೊಂಡ್ರೆ ನಡೆಯುತ್ತೆ. ಅವಾಗ ಒಂಚೂರು ಫ್ರೆಂಡ್ಸ್ ಜೊತೆ ಒಂಚೂರು ಲೈಟ್ ಆಗಿ ತಗೊಂಡ್ರೆ ಏನಾಗೋದಿಲ್ಲ ಅನ್ನೋ ಒಂದು ಭಾವನೆ ಇದೆಯಲ್ಲ, ಬರೀ ಬೀರ್ ಮಾತ್ರ ಕುಡಿತಾರೆ. ಇಟ್ ಈಸ್ ಫೌಂಡ್ ಟು ಬಿ ಡೇಂಜರಸ್ ಸರ್. ಡಾಕ್ಟರ್ಗಳು ಬಹಳ ಜನ ಅನ್ಕೊಂಡಿದ್ರು ಅವಾಗ ಒಂಚೂರು ತಗೊಂಡ್ರೆ ಅಥವಾ ಲಿಮಿಟ್ ಅಲ್ಲಿ ತಗೊಂಡ್ರೆ ಹಾರ್ಟಿಗೆ ಒಳ್ಳೇದು, ಸ್ವಲ್ಪ ಎಲ್ಲ ಕೊಲೆಸ್ಟ್ರಾಲ್ ಇಳ್ದೋಗ್ಬಿಡುತ್ತೆ, ಸ್ವಲ್ಪ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಕೋವಿಡ್ ಬರಲ್ವಂತೆ. ಈ ಥರದ್ದೆಲ್ಲ ಬೋಗಸ್ ಇನ್ಫಾರ್ಮೇಶನು ನಮ್ಮ ಸೈನ್ಸ್ ಅಲ್ಲಿ ಏನು ಪ್ರೂವ್ ಆಗಿದೆ ಅಂದ್ರೆ, ಲಾಸ್ಟ್ ಇಯರ್ ಒಂದು ಸ್ಟಡಿನಲ್ಲಿ ಬಂತು, ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್ ಟು ಡ್ರಿಂಕ್ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರು ಸಹಿತ ನಿಮಗೆ ಒಂದೊಂದೇ ಅಂಗಗಳು ತೊಂದರೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಲಿವರ್. ಯಾಕೆ ಅಂತಂತಂದ್ರೆ ತಗೊಂಡಿರೋ ಆಲ್ಕೋಹಾಲು ಫಸ್ಟ್ ಹೋಗೋದೇ ಲಿವರ್ಗೆ. ಲಿವರ್ ಅದನ್ನ ಎದುರಿಸ್ಬೇಕು. ಅರ್ಥ ಆಯ್ತಾ? ಸೊ ಆ ಲಿವರ್ ಎಷ್ಟು ಅಂತ ಜೀರ್ಣ ಮಾಡ್ಕೊಳತ್ತೆ, ಸುಸ್ತಾಗೋಗ್ಬಿಡ್ತು. ಅದಕ್ಕೆ ಫ್ಯಾಟಿ ಲಿವರ್ ಅವು ಇವು. ಅದಾದ್ಮೇಲೆ ಕಿಡ್ನಿ, ಅದಾದ್ಮೇಲೆ ಕರುಳು, ಅದ್ರ ಜೊತೆಗೆ ಸ್ವಲ್ಪ ಹೊಟ್ಟೆ, ಹೃದಯ, ಎಲ್ಲ ನರಗಳು ಒಂದೊಂದೇ ವೀಕ್ ಆಗ್ತಾ ಬರುತ್ತೆ. ಮಾಂಸಖಂಡಗಳು ಇದು ವೀಕ್ ಆಗ್ತದೆ. ಅದಕ್ಕೆ ಸ್ವಲ್ಪ ಗಮನ ಹರಿಸಿ ಇವೆಲ್ಲ ಸರಿ ಮಾಡಿಕೊಳ್ಳಿ. ಅಕೇಶನಲ್ಲಿ ತಗೊಳ್ಳೋದು ಕೂಡ ಬಹಳಷ್ಟು ಡೇಂಜರ್ ಅಂತ ಹೇಳ್ಬಿಟ್ಟು ನಮ್ಮ ಸ್ಟಡೀಸ್ ಅಲ್ಲಿ ಪ್ರೂವ್ ಆಗುತ್ತೆ. ಅರ್ಥ ಆಯ್ತಾರ? ಸ್ವಲ್ಪ ಗಮನ ಹರಿಸ್ತೀರಾ?